ಮಿಥುನ್ ನಮಸ್ತೆ. ಸೊ ಇದು ರೈತರಿಗೆ ಹಾಕಿ ರೈತರಿಗೋಸ್ಕರ ಹೊನ್ನಾದೇವಿ ಹಬ್ಬದ ಪ್ರಯುಕ್ತ ಕೃಷಿ ಕಪ್ ಅಂತ ಅಗ್ಲೈದ್ ಗ್ರಾಮದಲ್ಲಿ ನಡೀತಾ ಇದ್ದು. ಸೊ ಇದು 2ನೇ ವರ್ಷದ ಅದ್ದೂರಿಯಾಗಿ ರೇಸ್ನ ಆಯೋಜನೆ ಮಾಡಿದ್ದಾರೆ. ಸೊ ಇಲ್ಲಿ ಇವ್ರ ಹೆಸರು ಹೇಳೋದಕ್ಕಿಂತ ಅಗ್ಲೈದ್ ಗ್ರಾಮಸ್ಥರು ಮುಖ್ಯವಾಗಿ ಅವರು ಫೋರ್ಸ್ಫುಲಿ ಮಾಡೋದ್ರಿಂದನೇ ಇದು ನೆರವೇರ್ತಾ ಇರೋದು. ಸೊ ಇದರಲ್ಲಿ ನಮ್ಮ ಧರ್ಮಣ್ಣ ಆಗಲಿ ನಮ್ಮ ನಂದೀಶಣ್ಣವ್ರದ್ದು ಪ್ರಾಮುಖ್ಯತೆ ಜಾಸ್ತಿ. ಅವರೇ ಮುಂದಾಳತ್ವ ತೊಗೊಂಡಿದ್ದಾರೆ. ಬಟ್ ಅವ್ರ ಅಗ್ಲೈದ್ ಗ್ರಾಮಸ್ಥರು ಒತ್ತು ಕೊಟ್ಟು ಅವರ ಪ್ರೆಷರ್ಗೋಸ್ಕರನೇ ಇದು 2ನೇ ವರ್ಷದ್ದು ಇದು ನಡೀತಾ ಇರೋದು ರೇಸು. ಹೊನ್ನಾದೇವಿ ಹಬ್ಬದ ಪ್ರಯುಕ್ತ ಹೋದ ವರ್ಷವೂ ಹೊನ್ನಮ್ಮ ಹಬ್ಬದಿಂದನೇ ಇಲ್ಲಿ ರೇಸ್ ಆಯೋಜನೆ ಆಗಿದ್ದು. ಈ ಸತಿನೂ ಅದೇ ದಿವಸದಲ್ಲೇ ರೇಸ್ನ ಆಯೋಜನೆ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ಯಶಸ್ಸುಗೊಳಿಸ್ಬೇಕು. ನಿಮ್ಗೆ ಗೊತ್ತು ಹೆಂಗೋ, ಪ್ರಥಮ ಬಹುಮಾನ HF 100, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000, ಚತುರ್ಥ ಬಹುಮಾನ 10,000. ಇದು ಅಲ್ಲೂ ಎರಡಲ್ಲಿನ ಚಕಡಿ ಗಾಡಿ ಓಟೋ ಸ್ಪರ್ಧೆಗೆ. ದೊಡ್ಡ ಗಾಡಿ ಹೇಳೋಣ. ದೊಡ್ಡ ಗಾಡಿದು ಪ್ರಥಮ ಬಹುಮಾನ HF 100 ಮತ್ತು 20,000 ಕ್ಯಾಶ್ ಇದೆ ಮತ್ತು ಜೋಡಿ ಟ್ರೋಫಿ ಐತೆ. 2ನೇ ಬಹುಮಾನ ಬಂದು ಒಂದು HF 100, 10,000 ಕ್ಯಾಶು ಮತ್ತು ಜೋಡಿ ಕೃಷಿ ಟ್ರೋಫಿ ಐತೆ. 3ನೇ ಬಹುಮಾನ ಬಂದು HF 100 ಮತ್ತು ಆಕರ್ಷಕ ಜೋಡಿ ಕೃಷಿ ಟ್ರೋಫಿ ಇದೆ. 4ನೇ ಬಹುಮಾನ ಬಂದು 30,000 ರೂಪಾಯಿ ಮತ್ತು ಜೋಡಿ ಕೃಷಿ ಟ್ರೋಫಿ ಇದೆ. 5ನೇ ಬಹುಮಾನ ಬಂದು ಆಕರ್ಷಕ ಜೋಡಿ ಟ್ರೋಫಿ ಇರ್ತದೆ. ಇದು ಟಾಪ್ 4ಅಲ್ಲಿ ಅಲ್ಲೂ ಆಗ್ಬೋದು, ಇಲ್ಲ ಜೋಡೆತ್ತಿಂದ ದೊಡ್ಡ ಎತ್ತಾಗ್ಬೋದು. 2 ಸಹ ಟಾಪ್ 4 ಏನೈತೆ ಅದು ಚಾಂಪಿಯನ್ಗೋಸ್ಕರ ಹೋರಾಡ್ತವೆ. ಚಾಂಪಿಯನ್ ಟ್ರೋಫಿ ಅದು ಸಪ್ರೇಟ್ ಮಾಡ್ತೀವಿ. ಅದು ಇದಕ್ಕೆ ಈ ಪ್ರೈಸ್ ಮನಿ ಹೆಂಗಿರ್ತದೆ, ಟಾಪ್ 4ಅಲ್ಲಿ ಮಾತ್ರ ಚಾಂಪಿಯನ್ಗೋಸ್ಕರ. ಅದಕ್ಕೆ ಏನಾದ್ರು ಕ್ಯಾಶ್ ಪ್ರೈಸ್ ಇದೆಯಾ? ಕ್ಯಾಶ್ ಪ್ರೈಸ್ ಇದೆ. ಜೋಡಿ ಅದಕ್ಕೂ ಟ್ರೋಫಿ ಇದೆ. ಚಾಂಪಿಯನ್ಗೆ ಹೈಟೆಕ್ ಜೋಡಿ ಟ್ರೋಫಿ ಇದೆ. ಇದು ಬಂದು ಎಲ್ಲರೂ ಸಹಕಾರ ಮಾಡಿ ಈ ಸ್ಪರ್ಧೆನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಅಣ್ಣ, ಇವಾಗ 3 ಟೈಪ್ ಅಡ್ರೆಸ್ ಹೇಳೋಣ. ಯಾವಾಗ ಬೆಳಗುಳಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹಾಸನ ಚನ್ನರಾಯಪಟ್ಟಣ ರೂಟ್ ಬಂದು ಶ್ರವಣ ಬೆಳಗುಳದಿಂದ 8 ಕಿಲೋಮೀಟರ್, ಮೇಲ್ಕೋಟೆ ರಸ್ತೆ, ಸ್ಕೂಲ್ ಆಪೋಸಿಟ್ ಗೌರ್ಮೆಂಟ್ ಸ್ಕೂಲ್ ಆಪೋಸಿಟ್. ಇದು ಮೇಲ್ಕೋಟೆ ಮಾರ್ಗ ಬಂದರೆ, ಮಂಡ್ಯ ಮೇಲ್ಕೋಟೆ ಮಾರ್ಗ ಬಂದರೆ ಮೇಲ್ಕೋಟೆಯಿಂದ 22 ಕಿಲೋಮೀಟರ್ ಆಗುತ್ತೆ. ಅಗಲೆಯ ಶ್ರವಣಬೆಳಗೊಳ ರೋಡೆಯ. ಇದು ಕೇರ್ಪೇಟೆ ತಾಲೂಕು, ಕೇರ್ಪೇಟೆ ಕಡೆಯಿಂದ ಬಂದರೆ ಮೈಸೂರು ಕಡೆಯಿಂದ ಏನಾರ ಬಂದರೆ, ಮೈಸೂರು ಕಡೆಯಿಂದ ಬಂದರೆ ಕೇರ್ಪೇಟೆಗೆ ಬಂದು ಕೇರ್ಪೇಟೆಯಿಂದ ಅಗಲೆಯ ಶ್ರವಣಬೆಳಗೊಳ ರೋಡು, ಅಗಲೆಯ ಅಂತ ಅಂದರೆ ಯಾರು ಎಲ್ಲಿ ಬೇಕಾದರೂ ಅಡ್ರೆಸ್ ಸಿಗುತ್ತೆ. ಇದು ಕೇರ್ಪೇಟೆಯಿಂದ ಒಂದು 22 ಕಿಲೋಮೀಟರ್ ಆಗುತ್ತೆ. ಸೊ ಇದು ಬೆಂಗಳೂರವ್ರು ಬಂದರೆ ಆ ಕಡೆ ಯಾವ ರೂಟಿಂದ ಬಂದರೆ ಬೆಂಗಳೂರಿಂದ ಬಂದರೆ ಶ್ರವಣಬೆಳಗೊಳ ಬಂದು ಮತ್ತೆ ಮೇಲ್ಕೋಟೆ ರಸ್ತೆಗೆ ಅಗಲೆಯ 8 ಕಿಲೋಮೀಟರ್ ಆಗುತ್ತೆ. ಚಿಕ್ಕಮಗಳೂರು ಕಡೆಯಿಂದ ಬಂದರೆ ಚನ್ನರಾಯಪಟ್ಟಣ ಶ್ರವಣಬೆಳಗೊಳದಿಂದ ಹೌದು. ಕಾಂಟ್ಯಾಕ್ಟ್ ಮಾಡಿ 9353902523. ಲೊಕೇಶನ್ ಏನಾರ ಬೇಕು ಅಂದರೆ ಈ ನಂಬರ್ಗೆ ಇನ್ನೊಂದು ಸರಿ ಹೇಳು. 9353902523. ಈ ನಂಬರ್ಗೆ ಲೊಕೇಶನ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಲೊಕೇಶನ್ ಎಲ್ಲನೂ ಕಳಿಸ್ಕೊಡ್ತಾರೆ. ಇದು ಹೊನ್ನಾದೇವಿ ದೇವಸ್ಥಾನ ಇದೆ ಇಲ್ಲಿ ಅಗ್ಲೈದ್ ಗ್ರಾಮದಲ್ಲಿ. ಹೊನ್ನಾದೇವಿ ಹಬ್ಬದ ಪ್ರಯುಕ್ತ ಕೃಷಿ ಕಪ್ ಅಂತ 2ನೇ ವರ್ಷದ್ದು ರೇಸ್ ನಡೆಸ್ತಾ ಇದ್ದಾರೆ. ನಂದೀಶಣ್ಣವರು, ಅಗ್ಲೈದ್ ಗ್ರಾಮಸ್ಥರು, ನಮ್ಮ ಧರ್ಮಣ್ಣ ಎಲ್ಲ ಸೇರಿಕೊಂಡು ಇವತ್ತು ಒಂದು ಅಗ್ಲೈದ್ ಗ್ರಾಮದಲ್ಲಿ 2ನೇ ವರ್ಷದ ರೇಸ್ ನಡೀತಾ ಇದೆ. ಆ ವಿಶೇಷವಾಗಿ ಇಲ್ಲಿ ಬಂದಿರೋದು. ಹೋದ ಸತಿಗಿಂತ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ ರೇಸ್ನ ಅಗ್ಲೈದಲ್ಲಿ. ಸೊ ದಯವಿಟ್ಟು ನೀವು ಎಲ್ಲರೂ ಬಂದು ಭಾಗವಹಿಸಬೇಕು. ಇದು ರೈತರಿಗೆ ಹಾಕಿ ರೈತರಿಗೋಸ್ಕರ ಇದೊಂದು ಸ್ಲೋಗನ್ ಚೆನ್ನಾಗಿದೆ. ಹೋದ ವರ್ಷವೂ ಇದೇ ಇದ್ದಿದ್ದು. ಮತ್ತು ತುಂಬ ರೈತರಿಗೆ ಒತ್ತು ಕೊಟ್ಟು ಪ್ರಾಮುಖ್ಯತೆ ಕೊಟ್ಟು ಇವತ್ತು ಇಲ್ಲಿ ರೇಸ್ನ ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಇವತ್ತಿನ ದಿನದಲ್ಲಿ ಏನಾಗಿದ್ದಾರೆ, ಒಂದೊಂದು ಕಡೆ ರೇಸ್ನ 2 ಕಡೆ ಆಯೋಜನೆ ಆಗುತ್ತೆ. ಅದು ಏನು ಇನ್ಫಾರ್ಮೇಷನ್ ಇಲ್ದೇ ಎಲ್ಲೆಲ್ಲೋ ಒಂದೊಂದು ಕಡೆ ಮಾಡ್ಕೊಳ್ಳೋದು. ಸೊ ಮುಂದಿನ ದಿನದಲ್ಲಿ ಅದನ್ನು ತಡೆಗಟ್ಟಿ, ಈ ಸತಿ ಏನೋ ಇನ್ನೊಂದು ಕಡೆ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಬಟ್ ಆದರೆ ಇವತ್ತು ಎಲ್ಲ ಅರೇಂಜ್ ಆಗಿ ಹೋಗ್ಬಿಟ್ಟಿದೆ. ಪ್ಲಸ್ ಎಲ್ಲ ಆಯೋಜನೆ ಮಾಡಿ ಆಲ್ಮೋಸ್ಟ್ ಎಲ್ಲ ಗಿಚ್ಚೆಲ್ಲ ರೆಡಿ ಮಾಡಿಸಿ ಎಲ್ಲ ಇದಾಗಿ ಹೋಗಿದೆ. ಪೊಲೀಸ್ ಪರ್ಮಿಷನ್ನು ಸಹ ಅವತ್ತೇ ಆಗಿರೋದು. ಸೊ ಇವತ್ತಿನ ದಿನದಲ್ಲಿ ಪೊಲೀಸ್ ಪರ್ಮಿಷನ್ಗೆ ತೀರಾ ಕಷ್ಟ ಅಂತ ಗೊತ್ತು. ಬಟ್ ಆದರೆ ಇವತ್ತು DC ಅವ್ರ ಹತ್ರ ಹೋಗಿ ಜಿಲ್ಲಾಧಿಕಾರಿ ಹತ್ರ ಒಂದು ಪರ್ಮಿಷನ್ ತೊಗೊಂಡು ಇವತ್ತು ನಂದೀಶಣ್ಣವರೆಲ್ಲ ಜಾಸ್ತಿ ಓಡಾಡಿಯೋದಕ್ಕೆ ಅವತ್ತು ದಿನ ಫಿಕ್ಸ್ ಆಗಿಬಿಟ್ಟಿದೆ. ಆ ದಿನ ಬಿಟ್ಟರೆ 2 ದಿನ ಬಿಟ್ಟರೆ ಟೈಮ್ ಇಲ್ಲ ಅಂತೇಳಿ ಇದಕ್ಕೋಸ್ಕರ ಯಾರ ವಿರುದ್ಧವಾಗಿ ಯಾರ ಮೇಲೂ ಅಟ್ಟಕ್ಕೋಸ್ಕರ ನಾವೇನು ಈ ದಿನವೇ ಇಟ್ಕೊಂಡಿಲ್ಲ. ಬಟ್ ಆದರೆ ಡೇಟ್ ಫಿಕ್ಸ್ ಆಗಿ ನಮಗೆ ಪರ್ಮಿಷನ್ ಸಿಕ್ಕಿರೋದ್ರಿಂದ ಆ ದಿನವೇ ಮಾಡ್ತಾಯಿದ್ದೀವಿ. ಸೊ ಇದು ಏನಾಗಿದೆ ಅಂದರೆ, ಫಸ್ಟು ಹಾಲಲ್ಲಿಂದು 2 ಲಿಂಕರ್ಗಳಲ್ಲಿ ಚಕಡಿ ಗಾಡಿದು ಓಟ ಸ್ಪರ್ಧೆ ಇದೆ 9ನೇ ತಾರೀಕು. 10ನೇ ತಾರೀಕು ಬಂದು ಹಳ್ಳಿ ಕಾರ್ ಎತ್ಕೊಳ್ಳಿಗೂ ಅವಕಾಶ ಇದೆ. ಆಮೇಲೆ ಒಂದು ಕಿಲ್ಲರಿ, ಒಂದು ಹಳ್ಳಿ ಕಾರ್ ಎತ್ಕೂ ಅವಕಾಶ ಇದೆ. ಒಂದು ಕಸಿ ಗೂಳಿಗೂ
ಹಳ್ಳಿಕಾರ ಎತ್ಗೂ ಅವಕಾಶ ಇರುತ್ತದೆ. ಜೋಡಿ ಗೂಳಿಗೂ ಮತ್ತು ಜೋಡಿ ಕಿಲ್ಲರಿಗೂ ಅವಕಾಶ ಇರಲ್ಲ. ಸೊ ಅದೇನಾಗಿದೆ ಅಂದರೆ ಎರಡೆರಡು ಗೂಳಿ ಹಾಕ್ಕೊಂಡು ಇಲ್ಲ ಎರಡೆರಡು ಕಿಲ್ಲರಿ ಎತ್ಕೊಂಡು ಹಾಕ್ಕೊಂಡೆ ರೇಸು ದೊಡ್ಡ ಗಾಡಿದು ರೇಸ್ ಇಲ್ಲ. ಸೊ ಇದರಲ್ಲಿ ಏನು ಅಂದರೆ ಇವತ್ತು ಆಲ್ಮೋಸ್ಟ್ ಇವಾಗೆಲ್ಲ ಬರೀ ಹಳ್ಳಿಕಾರ ಅಂತ ನಾವು ಹಳ್ಳಿಕಾರಿಗೆ ಒತ್ತು ಕೊಡ್ತಾ ಇರೋದು. ಬಟ್ ಆದರೆ ಇವತ್ತು ರೇಸ್ಗಳು ಹಂಗೆ ಆಯೋಜನೆ ಮಾಡ್ತಾಯಿದ್ದಾರೆ. ಬಟ್ ಕಿಲ್ಲರಿಗೆ ಗೂಳಿಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಹುಡುಗರುಗಳು ಇವತ್ತು ತಂದು ಕಟ್ಕೊಂಡು ಅದಕ್ಕೆ ಅವಕಾಶ ಇಲ್ಲದಾಗ ತುಂಬ ಬೇಜಾರಾಗುತ್ತೆ, ಮನಸ್ಸು ಓದ್ತಾ ಇದ್ದಾರೆ. ಆ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಅಗ್ಲೈದ್ ಗ್ರಾಮದಲ್ಲಿ ಈ ಈ ರೇಸ್ನ ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲ ಬಂದು ಯಶಸ್ಸುಗೊಳಿಸ್ಬೇಕು. ಸೊ ಇದರಿಂದ ಏನಂದರೆ ಮೊದಲನೇ ಬಹುಮಾನ ಬಂದು HF 100 ಬೈಕ್ ಇದೆ. ಎರಡನೇ ಬಹುಮಾನ ಸಹ HF 100 ಪ್ಲಸ್ 10,000 ನಗದು. ಯಾವುದಕ್ಕೆ? ಇದಕ್ಕೆ ದೊಡ್ಡ ಗಾಡಿ ರೇಸ್ಗೆ. ತೃತೀಯ ಬಹುಮಾನವೂ HF ಗಾಡಿ ಇದೆ, ಪ್ಲಸ್ ಅದಕ್ಕೆ ಆಕರ್ಷಕ ಟ್ರೋಫಿ ಇದೆ. ಜೋಡಿ ಟ್ರೋಫಿಗಳು ಇದಕ್ಕೆ ಇದೆ. ಇವಾಗ ಒಬ್ಬೊಬ್ಬರು ಒಂದೊಂದು ಓರಿಗಳು ಇಟ್ಕೊಂಡಿರ್ತಾರೆ, ಇಲ್ಲ ಒಂಟಿ ಓರಿ ಇರುತ್ತೆ, ಅದನ್ನ ಜೊತೆ ಹಾಕ್ಕೊಂಡು ಮಾಡ್ತಾರೆ. ಒಬ್ರಿಗೆ ಒಂದು ಕೊಟ್ಟು ಒಬ್ರಿಗೆ ಇದು ಮಾಡಬಾರ್ದು ಅಂತ ಬೇಜಾರಾಗಿ ಅದು ಹೋದ ವರ್ಷ ಇದೇ ಥರ ಆಯೋಜನೆ ಮಾಡಿದ್ದು. ಬೇರೆ ಕಡೆ ಎಲ್ಲಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮಲ್ಲಿ ಅದು ವಸತಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು 2 ಕಪ್ಪು ಮಾಡಿದ್ರು, 2 ಕೃಷಿ ಟ್ರೋಫಿ ಅಂತ ಮಾಡಿದ್ದಾರೆ. ಸೊ ಇದರಿಂದ ಡಬಲ್ ಟ್ರೋಫಿ ಇದೆ. 5ನೇ ಇದಕ್ಕೂ ಚತುರ್ಥ ಬಹುಮಾನ 30,000 ಕ್ಯಾಶ್ ಇಟ್ಟಿದ್ದಾರೆ. 5ನೇ ಬಹುಮಾನ ಆಕಾಶ ಜೋಡಿ ಟ್ರೋಫಿ. ಸೊ ಯಾರಿಗೂ ಬೇಜಾರಾಗಬಾರ್ದು ಅಂತ. ಕರುಗಳಲ್ಲೂ ಅಷ್ಟೇ, ಪ್ರಥಮ ಬಹುಮಾನ HF 100 ಆಕರ್ಷಕ ಜೋಡಿ ಟ್ರೋಫಿ. ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000, ಚತುರ್ಥ ಬಹುಮಾನ 10,000, 5ನೇ ಬಹುಮಾನ ಆಕರ್ಷಕ ಜೋಡಿ ಟ್ರೋಫಿ. ಸೊ ಕಪ್ಗಳಂತೂ ಯಾರಿಗೂ ಐದನೇ ಇದಕ್ಕೂ ಪ್ಲೇಸ್ಗೂ ಕಪ್ಪಿದೆ, ಕ್ಯಾಶ್ ಇರಲ್ಲ. ಅದೇ ಥರ ಚತುರ್ಥ ಬಹುಮಾನ 10,000 ಇಟ್ಟಿದ್ದಾರೆ, ಪ್ಲಸ್ಸು ಜೋಡಿ ಕೃಷಿ ಟ್ರೋಫಿ. ಅದು ಕರುಗಳಾಗಲಿ ದೊಡ್ಡ ಗಾಡಿದಾಗಲಿ ಎಲ್ಲದಕ್ಕೂ ಟ್ರೋಫಿಗಳಿದೆ. ಸೊ ದಯವಿಟ್ಟು ಎಲ್ಲ ಬಂದು ಭಾಗವಹಿಸಬೇಕು. ಸೊ ವರ್ಷ ಏನೋ ನಿಮ್ಮ ಕೃಪಾ ಕಟಾಕ್ಷ ಪ್ಲಸ್ ಒಂದೊಮ್ಮೆ ದಯದಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಮುಂದಿನ ವರ್ಷಗಳಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಇದೇ ಜಾಗದಲ್ಲಿ ಒಂದು ಕೃಷಿ ಕಪ್ ಅಂತ ಒಂದು ಆಯೋಜನೆ ಮಾಡಿದ್ದಾರೆ. ಇದನ್ನು ಮುಂದಿನ ದಿನದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ. ಈ ಸತಿ ನೀವು ಯಾವ ಥರ ಯಶಸ್ಸುಗೊಳಿಸ್ತೀರಾ ಅದನ್ನ ಮನದಲ್ಲಿ ಇಟ್ಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು. ಇಷ್ಟು ಬೈಕ್ ಕೊಡ್ತಾಯಿದ್ದೀವಿ, ಮುಂದಿನ ಸತಿಲಿ ದೇವರು ನಮಗೆ ಆ ಶಕ್ತಿ ಕೊಟ್ಟರೆ ಕಾರೇ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಅದನ್ನು ಮಾಡುವ. ಸೊ ಇದು ಕರುಗಳಲ್ಲಿ ಏನಂದರೆ, ಕರುಗಳು ಜೋಡೆತ್ತಲ್ಲಿ ದೊಡ್ಡ ಗಾಡಿ ರೇಸಲ್ಲಿ ಏನಾಗಿದೆ ಅಂದರೆ ಇವಾಗ 0.5 0.2 ಹೋಗಿರುತ್ತೆ. ಕೆಲವು ಟೈಮಲ್ಲಿ ಫಸ್ಟ್ ಪ್ಲೇಸ್ ಕೊಟ್ಟಲೇಬೇಕು. ಫಸ್ಟ್ ಪ್ಲೇಸ್ ಬಿಟ್ಟು ಅದ್ರ ಅಪಾರ್ಟ್ ಫ್ರಮ್ ಅದಕ್ಕೆ ಅಪಾರ್ಟಾಗಿ ಸೊ ಚಾಂಪಿಯನ್ ಟ್ರೋಫಿ ಅಂತ ಮಾಡ್ತಾಯಿದ್ದಾರೆ ಬೆಸ್ಟ್ ಆಫ್ 4ರಲ್ಲಿ. ಸೊ ಕರುಗಳಲ್ಲೂ ಬೆಸ್ಟ್ ಆಫ್ 4, ದೊಡ್ಡ ಗಾಡೀಲೂ ಬೆಸ್ಟ್ ಆಫ್ 4. ಅದಕ್ಕೂ ಚಾಂಪಿಯನ್ ಫಸ್ಟ್ ಪ್ಲೇಸ್ ಯಾರು ತೊಗೊಂಡಿರ್ಬೋದು, ಸೆಕೆಂಡ್ ಪ್ಲೇಸ್ ತಗೊಂಡಿದ್ದು ಅದು ಬಿಟ್ಟು ಇದನ್ನು ಚಾಂಪಿಯನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಆಕರ್ಷಕ ಜೋಡಿ ಟ್ರೋಫಿ ಇರುತ್ತೆ. ಸೊ ಇದು ವಿಶೇಷ, ಇದು ಹೊಸದಾಗಿ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಅದನ್ನು ತುಂಬ ವಿಭಿನ್ನವಾಗಿ ಟ್ರೈ ಮಾಡಬೇಕು. ಇವಾಗ ಎಲ್ಲ ಕಡೆನೂ ಒಂದೊಂದು ಹೊಸ್ದಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇನ್ನೂ ವಿಭಿನ್ನವಾಗಿ ಹೋಗಿ ಚಾಂಪಿಯನ್ ಮಾಡ್ತಾ ಇದ್ದಾರೆ ಅಂದರೆ ಅದು ದೊಡ್ಡತನ. ಸೊ ದಯವಿಟ್ಟು ಯಾವುದೇ ರೀತಿ ಯಾವ ಭೇದ ಭಾವನೂ ಇಲ್ಲ, ಯಾವ ಜಿದ್ದು ಇಲ್ಲ. ಇದರಲ್ಲಿ ಡೇಟು ಇದಾಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಈ ಸತಿ ಡೇಟು. ಮುಂದಿನ ದಿನಗಳಲ್ಲಿ ನಾವು ಅದನ್ನ ಮುಂದುವರ್ಸಲ್ಲ. ಸೊ ದಯವಿಟ್ಟು ಬಂದು ಈ ರೇಸ್ನ ಯಶಸ್ಸುಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಾವು ಹಗಲೈದಿಂದ ಶ್ರೀ ಹೊನ್ನಮ್ಮ ದೇವಿ ಹಬ್ಬದ ಪ್ರಯುಕ್ತ ಮತ್ತು ಕಾಲಭೈರವೇಶ್ವರನ ಒಂದು ಕೃಪಾ ಕಟಾಕ್ಷೆಯಿಂದ ಹಗಲೈದಲ್ಲಿ ಇವತ್ತು ರೇಸ್ನ 2ನೇ ವರ್ಷದ ಜೋಡಿ ಮತ್ತು ಹಳ್ಳಿಕಾರ ಎತ್ತಿನ ಮತ್ತು ಹಾಲಲ್ಲು ಕರುಗಳ ಜೋಡಿ ಎತ್ತಿನ ಒಂದು ಕೃಷಿ ಓಟದ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಈ ಏರ್ಪಡಿಸಿದ್ರಿಂದ ತಾವುಗಳು ಸುಮಾರು ಜನ ನಾವು ಒಂದೇ ಡೇಟ್ ಹಾಕಬಿಟ್ಟಿದ್ವಿ ಅಂದ್ಬಿಟ್ಟಿದ್ವಿ. ಸುಮಾರು ಜನ ಫೋನ್ ಮಾಡಿದ್ರು ಬೇರೆ ಕಡೆ ಅಂತವ. ಯಾವುದೇ ಕಾರಣಕ್ಕೂ ಎಲ್ಲೂ ಒತ್ಕೊಡ್ಬೇಡಿ, ನಾವು ನಿಮಗೆ ಸಹಾಯ ಮಾಡ್ತಾ ಇದೀವಿ. ಏನು ಅಂತ ಅಂದ್ರೆ ಎತ್ಕೊಳ್ಗೆ ಆಗಲಿ, ನೀರು ಆಗಲಿ, ಲೈಟಿಂಗ್ ವ್ಯವಸ್ಥೆ ಸಹ ತುಂಬಾ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಗ್ರಾಮಸ್ಥರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಗಲೆಯ ಗ್ರಾಮಸ್ಥರು ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಸಹ ತುಂಬ ಸಹಕಾರ ಮಾಡಿದ್ದಾರೆ. ಈ ಓಟದ ಸ್ಪರ್ಧೆಗೆ ತಾವೆಲ್ಲ ಬಂದು ಈ ಓಟದ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಸವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ಸಾಮಾನ್ಯ ಒಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಗೆ ನಾವು ಪ್ರೋಗ್ರಾಮ್ನ ಓಪನ್ ಮಾಡಬೇಕು ಅಂತ ಮಾಡಿದ್ವಿ. ಏನು ಅಂದರೆ ಇನಾಗ್ರೇಷನ್ ಮಾಡಬೇಕು ಅಂತವ. ಅಷ್ಟರೊಳಗೆ ಹಾಲಿನ ಕರುಗಳು 9ನೇ ತಾರೀಕು ನಡೀತದೆ. ದೊಡ್ಡ ಎತ್ತಿನ ಗಾಡಿಗಳದು 10ನೇ ತಾರೀಕು ನಡೀತದೆ.
ಅದು ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಆಯೋಜನೆ ಇರೋದ್ರಿಂದ ಅಷ್ಟು ಬೇಗ ಬಂದು ಇದನ್ನ ನೋಂದಾಯಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ. ಸೊ ಇದು ಷರತ್ತುಬದ್ಧವಾದ ಇದೆಯಪ್ಪ ಅಂಪೈರ್ ತೀರ್ಮಾನ ಅದ್ ಬಿಟ್ಟು ಮೈನು ಇವಾಗ ರೈತರು ಮಧ್ಯಾಹ್ನ 12 ಗಂಟೆಗೆ ಬರಬೇಕು ಅಂದ್ರೆ ಯಾರು ಬರಲ್ಲ ನಂದೇಣ. ಅದು ಅದನ್ನ ಹೇಳ್ತಾ ಇರೋದು, ಯಾವ ಟೈಮಿಂಗ್ಸ್ಗೆ ಫೈನಲ್ ಇದು ಕೊಡ್ತೀರಾ ಕರುಗಳಿಗೆ ಚಕ್ಡಿ ಇದಕ್ಕೆ ನೋಂದಣಿ ಮಾಡ್ಕೊಳ್ಳೋಕ್ಕೆ ಟೈಮಿಂಗ್ಸ್ ಏನು? 12 ಗಂಟೆ ಅಂತ ಹೇಳಿದೀವಿ ಅಣ್ಣ. 12 ಗಂಟೆ 1 ಗಂಟೆ ಲಾಸ್ಟ್ 12 ಗಂಟೆ ಅಂದ್ರೆ 3 ಗಂಟೆ ಇದು ಇನಾಗ್ರೇಷನ್. ದಯವಿಟ್ಟು ಇವಾಗ ರೇಸ್ನವರಲ್ಲಿ ಏನಿದೆ ಅಂದರೆ ಒಂದು ಬಿಡು, ಅದು ಅವ್ರು ಹೇಳ್ತಾರೆ ಟೈಮಿಂಗ್ಸು, ನಾವು ಯಾವ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಏನು ಅಂದರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅನ್ನೋ ದಯವಿಟ್ಟು ಅದು ನಿಮ್ಗಳಿಂದನೇ ಸಾಧ್ಯ. ನೀವು ಇವಾಗ ಲೇಟಾಗಿ ಬಂದು ನಮ್ಗೆ ಲೇಟ್ ಎಂಟ್ರಿ ಕೊಡಿ ಅದೆಲ್ಲ ಅಂದಾಗ ನಾವೆಲ್ಲ ಸ್ನೇಹ ಭಾಗನೇ ಎಲ್ಲ ಒಂದೇ, ಎಲ್ಲ ದನ ಸಾಕೋರೆಲ್ಲ ಅಣ್ತಂದಿರಿದ್ದಂಗೆ. ಬಟ್ ಆದರೆ ದಯವಿಟ್ಟು ಆ ಉದ್ದೇಶ ಇಟ್ಕೊಂಡು ತಡ ಮಾಡಬೇಡ್ರಿ. ನೀವು ಎಷ್ಟು ಬೇಗ ಬರ್ತೀರಾ ಅದು ನಮಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಸೊ ಮೊದಲನೇ ದಿನ ಶನಿವಾರ ಸಹ ನಾವು 12 ಗಂಟೆಗೆ ಅಂತ ನಾವು ಮೆನ್ಷನ್ ಮಾಡಿದ್ದೀವಿ ಎಲ್ಲ ಪಾಂಪ್ಲೆಟಲ್ಲೂ. ದಯವಿಟ್ಟು ಆದಷ್ಟು ಬೇಗ ಬರೋಕ್ಕೆ ನಿಮ್ಮ ರೈತರ ಕೆಲಸ ನಮ್ಗೆ ಗೊತ್ತು, ಯಾಕಂದರೆ ಬರೀ ರೇಸ್ಗೆ ಅಂತ ಇದಾಗಿರಲ್ಲ ನೀವು. ಸೊ ನೀವು ದಯವಿಟ್ಟು ರೈತರುಗಳಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಇರ್ತವೆ, ಅದನ್ನ ಬದಿಗಿಟ್ಟು. ಸೊ ನಾವೇನೋ ಇಲ್ಲಿ 12 ಗಂಟೆಗೆ ಅಂತ ಮೆನ್ಷನ್ ಮಾಡಿದ್ದೀವಿ, ಬಟ್ ಅದನ್ನು ನೀವು ತುಂಬ ತಡ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಬೇಗ ಬಂದು ನೋಂದಾಯಿಸ್ಕೊಂಡು ದಯವಿಟ್ಟು ರೇಸ್ನ ಬೇಗ ಸ್ಟಾರ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ. ನೀವು ನಿಮ್ಮಿಂದನೇ ಇವಾಗ ನಾವು ಏನು ಅಂದರೆ ಇಲ್ಲಿ ಯಾವ ಸಂಘಗಳು ಮಾಡ್ತಾಯಿಲ್ಲ, ಏನಿಲ್ಲ. ಇದು ಅಗ್ಲೇ ಗ್ರಾಮಸ್ಥರು ನೀವು ಇಲ್ಲಿ ಅವ್ರ ಸಪೋರ್ಟು ಇವತ್ತು ಒಂದು ಇಂಗ್ಲೀಷ್ ಮಕ್ಕಳಿಂದ ಹಿಡ್ದು ಅವ್ರ ಸಪೋರ್ಟ್ ನೋಡಬೇಕು. ಅದು ನೋಡೋಕ್ಕಾರ ಬರ್ಬೇಕು. ನೀವು ಇಲ್ಲಿ ಏನೋ ಯಾರೋ 4 ಜನ ಸೇರ್ಕೊಂಡು ಬರೀ ಆ ಥರ ಅಲ್ಲ. ಇಲ್ಲಿ ಯಾರೋ ಒಬ್ಬರು ಮಾಡ್ತಾಯಿಲ್ಲ, ಯಾರೋ ಯಾವ ದುರದೃಷ್ಟನೂ ಇಲ್ಲ. ಇಲ್ಲಿ ಅಗ್ಲೇ ಗ್ರಾಮಸ್ಥರು ಅವರು ತುಂಬ ಮನಸ್ಸೊಪ್ಪಿ ಇದನ್ನ ಮಾಡಬೇಕು. ನಾವು ಹೋದ ವರ್ಷ ತುಂಬ ಯಶಸ್ಸಾಯಿತು, ಅದರಿಂದ ನಮಗೇನೋ ಒಂದು ಖುಷಿ, ಅದೊಂದು ಮನೋರಂಜನೆ ಕಾರ್ಯಕ್ರಮ ಅಂತ ಆ ಥರ ತಿಳ್ಕೊಂಡು ನಿಮ್ಗಳಿಗೆ ಭಾರಿ ಒತ್ತು ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಬೇಗ ಬಂದು ನೋಂದಾಯಿಸ್ಕೊಂಡು ರೇಸ್ನ ಬೇಗ ಸ್ಟಾರ್ಟ್ ಮಾಡೋಣ. ಅದು ತುಂಬ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ, ಆಮೇಲೆ ರೇಸ್ ಮಾಡೋರಿಗೆ ಇವ್ರಿಗೂ ತುಂಬ ಅನುಕೂಲ ಆಗುತ್ತೆ. ಕಮಿಟಿಯಿಂದ ಯಾವುದೇ ದನಗಳಿರಲ್ಲ. ಅದು ಆಮೇಲೆ ಮೇಯ್ನು ಏನು ಅಂದರೆ ಇದು ರೈತರಿಂದ ರೈತರಿಗೋಸ್ಕರ ಇಲ್ಲಿ ಯಾವುದೇ ರೀತಿ ಕಮಿಟಿಯಿಂದ ದನ ಬಿಡ್ತಾ ಇಲ್ಲ. ಸೊ ಇವಾಗ ನಿಮ್ಮ ಕಮಿಟಿ ಬಗ್ಗೆ ಏನೋ ರೂಲ್ ಎಲ್ಲ ಗೊತ್ತು ನಿಮ್ಗೆ, ಏನೋ ಒಂದು ಪ್ರೈಸ್ ತಿಳ್ಕೊತಾರೆ, ಅದೆಲ್ಲ ಏನೇನೋ ಇದೆ. ಯಾವ ಬೆಳವಣಿಗೆನೂ ಇಲ್ಲ ಇಲ್ಲಿ. ಸೊ ಕಮಿಟಿಯಿಂದ ಯಾವ ಎತ್ತು ಬಿಡ್ತಾ ಇಲ್ಲ, ಕಮಿಟಿಯಿಂದ ಯಾವ ದನನೂ ಇಲ್ಲ, ಯಾವುದು ಪ್ರೈಸ್ ಇಲ್ಲ. ಸೊ ಇದೆಲ್ಲ ನಿಮ್ಮಿಂದನೇ ರೈತರಿಗೋಸ್ಕರ ನಿಮ್ಮಿಂದನೇ ರೇಸ್ ನಡೀತಾ ಇರೋದು. ಸೊ ಅದರಲ್ಲಿ ಉದ್ದೇಶ ಏನು ಅಂದರೆ ಅಗ್ಲೈ ಗ್ರಾಮಸ್ಥರು ಜನಗಳಿಗೆ ಫೈನಲ್ಲು ಜಡ್ಜ್ಮೆಂಟ್ ಬಂದು ಅತ್ತಳ್ಳಿ ಮಾದೇವಣ್ಣಂದು ಅಂತ ಅಣ್ಣ ಹೇಳ್ತಾ ಇದ್ದಾರೆ. ಸೊ ಅಂಪೇರು ಅವರೇ. ಸೊ ಅವರು ಮುಂದಾಳೆ ಇದರಿಂದ ನಡೀತಾ ಇರೋದು. ಹೋದ ವರ್ಷವೂ ಅವರೇ ಬಂದಿದ್ದರು, ಈ ವರ್ಷವೂ ಅವರೇ. ನಿಮಗೆಲ್ಲ ಅವ್ರಿಗೆ ಗೊತ್ತು ಯಾವ ಥರ ಅಂತ. ಸೊ ಅವ್ರು ಯಾರ ಪರವಾಗಿಯೂ ಇಲ್ಲ, ಯಾರು ವಿರುದ್ಧವಾಗಿಯೂ ಇರೋಲ್ಲ. ಸೊ ಅವರ ಡಿಸಿಷನ್ನೇ ಫೈನಲ್ಲು. ದಯವಿಟ್ಟು ಬಂದು ಬೇಗ ನಡ್ಸ್ಕೊಳ್ಳೋಕ್ಕೆ ಅದು ಲೇಟ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತಿಂದು ಪೊಲೀಸ್ದು ನಿಮ್ಗೆ ಗೊತ್ತು, ನೈಟ್ ಆಗಿದ ತಕ್ಷಣ ಯಾವ ಥರ ಇದು ಮಾಡ್ತಾರೆ ಅಂತ. ಅದನ್ನ ಹೇಳ್ಕೊಂಡು ಹೋಗೋದು ಬೇಡ. ದಯವಿಟ್ಟು ಬೇಗ ಬಂದು ನೋಂದಾಯಿಸ್ಕೊಳ್ಳಿ, ಬೇಗ ಮುಗಿಸ್ಕೊಳ್ಳೋಣ. ಸೊ ಇನ್ನು ಭಾನುವಾರ ಹೆಂಗೋ ಬೆಳಗ್ಗೆಯಿಂದನೂ ಕಂಟಿನ್ಯೂ ಆಗುತ್ತೆ. ಸೊ ಅದರಿಂದ ಅದೇನು ನಡೆದೋಗುತ್ತೆ. ಬಟ್ ಶನಿವಾರ ಸ್ಟಾರ್ಟ್ ಮಾಡೋದು ಒಂದು ಸ್ವಲ್ಪ ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಗೆಸ್ಟ್ಗಳು ಬರ್ತಾರೆ, ನಮ್ಮ MLC ಸೂರಜ್ ಅವರು ಬರ್ತಾಯಿದ್ದಾರೆ, ಆಮೇಲೆ ಕೆರ್ಪೇಟೆಯಿಂದ ನಮ್ಮ ST ಮಂಜಣ್ಣ ಅವ್ರು ಬರ್ತಾಯಿದ್ದಾರೆ, ಆಮೇಲೆ ಡಾಲ್ ರವಿಯಣ್ಣ ಬರ್ತಾಯಿದ್ದಾರೆ, RTO ಮಲ್ಲಿಕಾರ್ಜುನ ಅವರೆಲ್ಲ ಬರ್ತಾಯಿದ್ದಾರೆ, ಒಳ್ಳೊಳ್ಳೆ ಗೆಸ್ಟ್ಗಳು ಬರ್ತಾಯಿದ್ದಾರೆ. ಸೊ ನೀವು ಅವರೆಲ್ಲ ನೋಡ್ದಂಗೆ ಆಗುತ್ತೆ.